ರಾಜ್ಯ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ, ನಾಡಿನಾದ್ಯಂತ ವೈಜ್ಞಾನಿಕ ಪ್ರಜ್ಞೆಯನ್ನು ಜನ ಸಮುದಾಯದಲ್ಲಿ ಮೂಡಿಸುವಂತಹ ಒಂದು ಮಹತ್ ಸಾಧನೆ ಮಾಡ್ತಾ ಇರುವ ನನ್ನ ಗೆಳೆಯ ಡಾಕ್ಟರ್ ಹುಲಿಕಲ್ ನಟರಾಜ್ರವರ ಸಾರಥ್ಯದಲ್ಲಿ ಇಂಡೋ ನ್ಯಾಮ್ ಒಂದು ಶೃಂಗಸಭೆ, ಇಂಡೋ ವಿಯೆಟ್ನಾಂ ವಿಜ್ಞಾನ ಶೃಂಗ ಮೇಳ ನಡೀತಾ ಇದೆ. ಅದಕ್ಕಾಗಿ ಅವರು ತಮ್ಮ ವೈಜ್ಞಾನಿಕ ಪರಿಷತ್ತಿನ ಸುಮಾರು 70-75 ಕ್ರಿಯಾಶೀಲ ಸದಸ್ಯರನ್ನು ಒಳಗೊಂಡ ಒಂದು ನಿಯೋಗ ವಿಯೆಟ್ನಾಂಗೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಅನೇಕ ಗುರುವರೇಣ್ಯರು ಮತ್ತು ವೈಜ್ಞಾನಿಕ ಚಿಂತಕರು ಮತ್ತು ವಿಚಾರವಂತರು ಈ ತಂಡದಲ್ಲಿರುವಂಥದ್ದು ಭಾಳ ಸಂತಸದ ವಿಷಯ. ಈ ಒಂದು ವೈಜ್ಞಾನಿಕ ಶೃಂಗ ಸಭೆ ಆ ಜನರಲ್ಲಿ ನಾಡು ಮತ್ತು ನಮ್ಮ ರಾಷ್ಟ್ರದಲ್ಲಿನ ವೈಜ್ಞಾನಿಕ ಚಿಂತನೆಯನ್ನು ವಿನಿಮಯ ಮಾಡಿಕೊಳ್ಳುವಂಥ ದಿಸೆಯಲ್ಲಿ ಒಂದು ಸಾರ್ಥಕ ಶೃಂಗಮೇಳ ಆಗಲಿ ಅಂತ ಆಶಿಸ್ತಾ, ಇಡೀ ನಿಯೋಗ ಯಶಸ್ವಿಯಾಗಿ ಹೋಗಿ ಅವರ ಮೂಲ ಆಶಯ ಈಡೇರುವಂಥ ರೀತಿಯಲ್ಲಿ ಪ್ರವಾಸ ಸುಖಕರವಾಗಲಿ ಅಂತ ಆಶಿಸ್ತಾ, ಎಲ್ಲರಿಗೆ ನಾನು ಶುಭ ವಿದೇಶ ಪ್ರಯಾಣವನ್ನು ಕೋರ್ತೇನೆ. ವಿಯೆಟ್ನಾಂ ಒಂದು ಐತಿಹಾಸಿಕ ರಾಷ್ಟ್ರ, ಬಲಾಢ್ಯವಾದಂಥ ಅಮೇರಿಕನ್ನೇ ನಡಗಿಸಿದಂಥ ಒಂದು ರಾಷ್ಟ್ರ. ಆ ರಾಷ್ಟ್ರದಲ್ಲಿ ಕಲಿಯುವಂಥ ಅನೇಕ ಪಾಠಗಳಿವೆ, ನೋಡುವಂಥ ಅನೇಕ ಸುಂದರ ತಾಣಗಳಿವೆ, ವೀರೋಚಿತವಾದಂಥ ಪ್ರವಾಸಿ ಸ್ಥಳಗಳಿವೆ. ಅವೆಲ್ಲವನ್ನೂ ನೋಡುವಂಥ ಮತ್ತು ಆಗಲೇ ಹೇಳಿದಾಗೆ ವೈಜ್ಞಾನಿಕ ವಿಚಾರ ವಿನಿಮಯ ಆಗುವಂಥ ಒಂದು ಆಶಯ ಈಡೇರಲಿ ಅಂತ ಆಶಿಸ್ತಾ ನಾನು ಸುಖ ಪ್ರಯಾಣವನ್ನು ಎಲ್ಲರಿಗೆ ಕೋರ್ತೇನೆ. ನಮಸ್ಕಾರ. ಕರ್ನಾಟಕ ಸೈಂಟಿಫಿಕ್ ರಿಸರ್ಚ್ ಕೌನ್ಸಿಲ್ ಇದರ ಅಧ್ಯಕ್ಷರಾದಂತಹ ಹುಲಿಕಲ್ ನಟರಾಜ್ ಅವರು ಇವತ್ತಿನ ದಿನ ಬಹಳ ಮಹತ್ತರವಾದ ಒಂದು ಕಾರ್ಯಕ್ರಮ ಮತ್ತು ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 70 ಜನ ಕರ್ನಾಟಕದಿಂದ ವಿಯೆಟ್ನಾಂಗೆ ಒಂದು ಕಾನ್ಫರೆನ್ಸ್ ಶೃಂಗಸಭೆಯನ್ನು ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಶೃಂಗಸಭೆ. ಅಲ್ಲಿ ಭಾರತದ ಅಂಬಾಸಡರ್ ಮತ್ತು ವಿಯೆಟ್ನಾಮಿನ ಅಂಬಾಸಡರ್ಗಳು ಸಹ ನಮ್ಮ ಭಾರತದ ನಾಗರಿಕರನ್ನು ನಟರಾಜ್ ಅವ್ರ ಲೀಡರ್ಶಿಪ್ನಲ್ಲಿ ಏನು ಹೋಗ್ತಾ ಇದ್ದಾರೆ ಅವರನ್ನು ಭೇಟಿ ಆಗ್ತಾರೆ. ವಿಯೆಟ್ನಾಂನಲ್ಲಿರುವಂತಹ ಈಗಿನ ವಿಜ್ಞಾನದ ಪ್ರಗತಿ, ಅಲ್ಲಿನ ಜನಜೀವನ ಮತ್ತು ಅವರ ಜೀವನ ಕ್ರಮ, ಆ ದೇಶದಲ್ಲಿ ಆಗಿರುವಂತಹ ವೈಜ್ಞಾನಿಕ ಸಾಧನೆಗಳು, ಈ ಎಲ್ಲ ವಿಷಯಗಳನ್ನು ನೋಡಿಕೊಂಡು ಈ ಸುಮಾರು 70 ಜನ ಪ್ರವಾಸಿಗರು, ವೈಜ್ಞಾನಿಕ ಪ್ರವಾಸಿಗರು ಅಂತ ಹೇಳ್ಬೋದು, ಇವರು ಹೋಗಿ ಬರ್ತಾ ಇದ್ದಾರೆ. ಆದ್ದರಿಂದ ನಾನು ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವತಿಯಿಂದ ಶುಭವನ್ನು ಹಾರೈಸ್ತೇನೆ. ಇದೊಂದು ತುಂಬ ಒಳ್ಳೆಯ ಕಾರ್ಯಕ್ರಮ ಪರಿಷತ್ನಿಂದ. ಯಾಕೆ ಅಂದರೆ ಅವರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಈಗಿನ ಹೊರದೇಶಗಳಿಗೂ ಸಹ ಇಂತಹ ಯೋಚನೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅದು ನನಗಂತೂ ಶೂರ್ ಅನ್ನಿಸ್ತದೆ. ಯಾಕೆಂದರೆ ಓದೋರು ಹೊಸ ಜ್ಞಾನ, ಹೊಸ ವೈಜ್ಞಾನಿಕ ಚಿಂತನೆ ಮತ್ತು ವೈಜ್ಞಾನಿಕವಾಗಿ ಜೀವನವನ್ನು ಹೇಗೆ ವಹಿಸ್ಕೋಬೇಕು, ನಿರ್ವಹಿಸಬೇಕು ಮತ್ತು ಸಮಾಜದ ಉನ್ನತಿಗಾಗಿ ಶ್ರಮಿಸಬೇಕು, ಧಾರ್ಮಿಕ ನಂಬಿಕೆಗಳನ್ನು ಉಳಿಸ್ಕೋಬೇಕು, ಆದರೆ ಮೌಢ್ಯಗಳನ್ನು ಆಚರಿಸಬಾರ್ದು, ಮೂಢನಂಬಿಕೆಗಳಿಗೆ ಶರಣಾಗಬಾರ್ದು. ಆವಾಗ ಮಾತ್ರ ಸಮಾಜ
ಮತ್ತೆ ಉನ್ನತಿಯ ಕಡೆಗೆ ಹೋಗುತ್ತೆ ಅಂತ ಬಲವಾಗಿ ನಂಬಿರೋರಲ್ಲಿ ನಾನು ಒಬ್ಬ. ನಟರಾಜ್ ಹುಳಿಕಲ್ ಅವರು ತಮ್ಮ ಜೀವನ ಪರ್ಯಂತ ಈ ಒಂದು ಗುರಿಯನ್ನು ಸಾಧಿಸಲು ಹೊರಟಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಆಲ್ ದಿ ಬೆಸ್ಟ್. ನಮಸ್ಕಾರ. ಇಂದಿನ ಈ ಸಂಜೆ ಇಂಡೋ ನ್ಯಾಮ್ ಸೈಂಟಿಫಿಕ್ ಸಮ್ಮಿಟ್ ಫೆಲೋಶಿಪ್ 2026 ಈ ಒಂದು ಅದ್ಭುತವಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ನಮ್ಮ ಒಂದು ದೇಶದಲ್ಲಿ ಅಥವಾ ವಿಜ್ಞಾನದಲ್ಲಿ ಏನು ರೀತಿಯ ಆಗುಹೋಗುಗಳನ್ನೆಲ್ಲ ಬೇರೆ ರೀತಿಯಲ್ಲಿ ಬಿಂಬಿಸ್ತಾರೆ ಅವೆಲ್ಲವನ್ನು ಹೊರತುಪಡಿಸಿ ನಿಜಾಂಶವನ್ನು ತಿಳಿಸಲಿಕ್ಕೆ ಪ್ರಯತ್ನಪಟ್ಟಂಥ ಈ ಒಂದು ಸಂಸ್ಥೆಯ ಕಾರ್ಯಕಲಾಪಗಳಿಗೆ ನಾವೆಲ್ಲರೂ ಮೆಚ್ಚುಗೆಯನ್ನು ಸೂಚಿಸಲೇಬೇಕು. ಅದರಲ್ಲೂ ಇದರ ಮುಖ್ಯಸ್ಥರಾದಂಥ ಹುಲಿಕಲ್ ನಟರಾಜರವರ ಪ್ರಯತ್ನ ಇವತ್ತು ಬರೀ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಇವಾಗ ವಿಯೆಟ್ನಾಮು ಹೊರದೇಶದಲ್ಲೂ ಕೂಡ ಇದರ ಕಂಪನ್ನು ಒಂದು ಪಸರಿಸಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ 70 ಶಿಬಿರಾರ್ಥಿಗಳನ್ನು ಇಲ್ಲಿಂದ ವಿಯೆಟ್ನಾಮಿಗೆ ಕರ್ಕೊಂಡೋಗಿ ಆ ಫೆಲೋಶಿಪ್ಪನ್ನು ಭಾಗವಹಿಸಿ ಅದರಲ್ಲಿ ಮಾಡೋದಕ್ಕೆ ನಮ್ಮ ದೇಶದ ರಾಯಭಾರಿಯಾಗಿ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇವರ ಎಲ್ಲ ಪ್ರಯತ್ನಕ್ಕೂ ಶುಭ ಕಾಮನೆಗಳನ್ನು ಹಾರೈಸ್ತಾ ಎಲ್ಲ ಶಿಬಿರಾರ್ಥಿಗಳು ಹೋಗ್ತಿರ್ತಕ್ಕಂಥವ್ರಿಗೂ ಕೂಡ ಶುಭವನ್ನು ಹಾರೈಸಿ ನನ್ನ ಇದನ್ನು ಶುಭ ಕಾಮನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ನಾನು ರಾಜು ಚಂದ್ರಶೇಖರ್ ಅಂತ ಹೇಳಿ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಕೇವಲ ಅದು ಸ್ಥಾಪನೆಯಾಗಿ 5 ವರ್ಷ ಆಯಿತು. 5 ವರ್ಷದ ನಮ್ಮ ಮೂಲ ಉದ್ದೇಶ ಏನು, ಮೂಲ ನಂಬಿಕೆಗಳಿರಲಿ, ಮೂಢನಂಬಿಕೆಗಳು ಬೇಡ ಅಂತ ಆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಪರಿಷತ್ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿವರೆಗೆ ಇಡೀ ರಾಜ್ಯದಾದ್ಯಂತ 42,000 ಜನ ಸದಸ್ಯರಾಗಿದ್ದಾರೆ. ಇವತ್ತಿನ ಉದ್ದೇಶ ಏನು, ವಿಯೆಟ್ನಾಂನಲ್ಲಿ ಯಾವ ರೀತಿ ಸಂಸ್ಕೃತಿ ಇದೆ, ಮೌಢ್ಯತೆ ಇದೆ, ನಮ್ಮ ದೇಶದಲ್ಲಿ ಯಾವ ರೀತಿ ಸಂಸ್ಕೃತಿ ಮತ್ತು ಮೌಢ್ಯತೆ ಇದೆ, ಎರಡನ್ನೂ ಕೂಡ ಇಲ್ಲಿನ ಅಂಬಾಸಡರ್ ಮತ್ತು ಅಲ್ಲಿನ ಅಂಬಾಸಡರ್ ಜೊತೆ ನಮ್ಮ 70 ಜನ ಇಡೀ ಕರ್ನಾಟಕದಿಂದ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ 4 ದಿನಗಳ ಕಾಲ ಪ್ರವಾಸ ಮಾಡೋದ್ರ ಜೊತೆಗೆ ಲಾಸ್ಟ್ ನಾವು ಅಲ್ಲಿನ ಅಂಬಾಸಡರ್ ಮತ್ತು ಇಲ್ಲಿನ ಅಂಬಾಸಡರ್ ಜೊತೆಗೂಡಿಸ್ಕೊಂಡು ನಾವು ವಿಚಾರವನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಅದರ ಉದ್ದೇಶ ಅಲ್ಲಿನ ಮೂಢನಂಬಿಕೆಗಳು ಬೇಕು, ಮೂಢನಂಬಿಕೆಗಳು ಬೇಡ, ಮತ್ತು ಇಲ್ಲಿನ ಮೂಢನಂಬಿಕೆಗಳು ಬೇಕು, ಮೂಢನಂಬಿಕೆಗಳು ಬೇಡ. ಆ ಮೂಢನಂಬಿಕೆಗಳು ಯಾಗೆಲ್ಲ ಉಟ್ಕೊಂಡು ಅದಕ್ಕೆ ನಿವಾರಣೆಗೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಶೃಂಗಸಭೆ 70 ಜನರೊಂದಿಗೆ ಅಲ್ಲಿ ವಿಯೆಟ್ನಾಂ ಡನಾಂಗಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಭಾಗವಹಿಸಿದಂಥ 70 ಜನರಿಗೂ ಕೂಡ ನಾವು ಸೈನ್ಸ್ ಫೆಲೋಶಿಪ್ಪನ್ನು ಕೂಡ ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಕರ್ನಾಟಕದಿಂದ ಅನೇಕ ಸಂಘ ಸಂಸ್ಥೆಗಳಿವೆ, ಆದರೆ ಮೂಲ ಉದ್ದೇಶವನ್ನು ಮರೆತು ಸಂಘ ಸಂಸ್ಥೆಗಳಿಗಾಗಿ ಉಟ್ಕೊಂಡಿದ್ದೇವೆ ಅನ್ನೋದಕ್ಕಿಂತ ಒಂದು ಮಾನವೀಯ ಮೌಲ್ಯತೆಯನ್ನು, ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರಬನ್ನಿ ಅಂತ ಹೇಳಿ ಕುವೆಂಪುರವರು ಹೇಳಿದ್ದಾರೆ. ಹಾಗೆ ಮಾನವೀಯತೆಯನ್ನು ಹೆಚ್ಚು ನಾವು ಮನುಷ್ಯರಲ್ಲಿ ಮೂಡಿಸಬೇಕು. ಇವತ್ತು ಜಾತಿ, ಮತ, ಪಂಥ, ರಾಜಕೀಯದಲ್ಲಿ ಜನರ ಮನಸ್ಸು ಕಲುಷಿತ ಆಗಿದೆ. ಆ ಕಲುಷಿತ ಆಗಿರುವಂಥ ಮನಸ್ಸನ್ನು ಸದೃಢ ದಾರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಪರಿಷತ್ ದುಡಿತಾ ಇದೆ. ಈಗ ಒಂದು ಹೆಜ್ಜೆ ನಮ್ಮ ದೇಶದಿಂದ ಮುಂದುಗಡೆ ಅಂದರೆ ಬೇರೆ ದೇಶದಲ್ಲಿ ವಿಯೆಟ್ನಾಂನಲ್ಲಿ ಒಂದು ಶೃಂಗಸಭೆಯನ್ನು ಮಾಡ್ತಾ ಇದೆ. ನಮಸ್ಕಾರ.